ನೆಕ್ಸ್ಟ್ ಆಸ್ಟ್ರೇಲಿಯಾ ಚಿವರ್ನ ನೋಡೋಣ. ಒಬ್ಬರ ಸ್ಪೆಷಲ್ ಲೀಡರ್, ಅವರಷ್ಟೇ ಇಂಜಿನಿಯರ್ ಆಗಿದ್ಕೊಂಡಿದ್ರು. ಬಟ್ ಇಂಜಿನಿಯರ್ ಆಗಿದ್ರೆ ಒಳ್ಳೆ ಎಜುಕೇಶನ್, ಬಟ್ ಮೋದಿ ಕೇರಲ್ಲಿ ಮಾತ್ರ ದೊಡ್ಡ ಸಾಧನೆ ಮಾಡ್ಬೋದು ಅಂತ ಹೇಳಿ ಮೋದಿ ಕೇರಲ್ಲಿ ಇವತ್ತು ಬಹಳ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು, ಬಹಳ ದೊಡ್ಡ ಟೀಮನ್ನು ಹುಟ್ಟು ಹಾಕಿರ್ತಕ್ಕಂಥ ಪವಿತ್ರ ಬಂಗೇರಾ ಅವರು. ಒನ್ ಮೋರ್ ಪರ್ಸನ್ ದಿ ಯೂನಿಕ್ ಅಂತ ಹೇಳ್ಬೋದು. ಆ್ಯಂಡ್ ಇವರು ಸೆನ್ಸೇಷನಲ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಹೊರಗಡೆ ದೇಶದಲ್ಲಿ ಇಂಜಿನಿಯರ್ ಆಗಿದ್ಕೊಂಡು, ಮರೈನ್ ಇಂಜಿನಿಯರ್ ಆಗಿದ್ಕೊಂಡು ತಿಂಗಳಿಗೆ 3 ರಿಂದ 3.5 ಲಕ್ಷ ಸಂಬಳ ಇದ್ರೂ ತನ್ನ ತಾಯಿನಾಡಲ್ಲಿ ಬರಬೇಕು, ಅಲ್ಲಿ ಗೆಲ್ಲಬೇಕು, ಸಾವಿರಾರು ಜನ ಗೆಲ್ಲಿಸ್ಬೇಕು ಅಂತ ನಿಂತು ಇವತ್ತು ಕೆಲವು ವರ್ಷಗಳಲ್ಲಿ ದೊಡ್ಡ ಟೈಟಲ್ನ ರೀಚ್ ಮಾಡಿ ಆ್ಯಂಡ್ ರೇಂಜ್ ರೋವರ್ ವೆಲ್ಲರ್ ಕಾರ್ ಸ್ಪೆಷಲ್ ಲೀಡರ್, ನನ್ನ ಬಹಳ ಆಪ್ತ ಸ್ನೇಹಿತ ಅಂತ ಹೇಳ್ಬೋದು. ಕಾಂತಾರ ಮೂವಿಯಲ್ಲಿ ನಟಿಸಿರ್ತಕ್ಕಂಥ ಲೆಕ್ಚರರ್ ಆಗಿದ್ಕೊಂಡು ಈ ಅವಕಾಶದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಮಾಡಿ ಆ್ಯಂಡ್ ಅವರು ರೇಂಜ್ ರೋವರ್ ಕಾರ್ನ ತಗೊಂಡಿರ್ತಕ್ಕಂಥ ನಮ್ಮ ಪ್ರೀತಿಯ ದಿವ್ಯಾದರ್ ಶೆಟ್ಟಿ ಅವರು. ಇನ್ನೊಬ್ರು ಸ್ಪೆಷಲ್, ಇವರ ವರ್ಕ್ ಅನ್ನೋದು ಬಹಳ ಸ್ಪೀಡ್ ಅಂತ ಹೇಳ್ತೀವಿ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಿರ್ತಕ್ಕಂಥ, ಹಳ್ಳಿ ಭಾಗದಲ್ಲಿದ್ರೂ ದೊಡ್ಡ ಮಟ್ಟದಲ್ಲಿ ಗೆದ್ದು ತೋರಿಸ್ಬೋದು ಅಂತ ಸ್ಟೂಡೆಂಟ್ ಲೈಫಿಂದ ಬಿಸ್ನೆಸ್ ಲೈಫಿಗೆ ಬಂದಿರ್ತಂಥ ಆಡಿ ಕಾರ್ನ ತಗೊಂಡಿರ್ತಕ್ಕಂಥ ಸ್ಪೆಷಲ್ ಲೀಡರ್ ವೆಲ್ಕಮ್ ಟು ದ ಸ್ಟೇಜ್. ಮೈಸೂರು ಭಾಗದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ, ಎಜುಕೇಶನ್ ಮುಖಾಂತರ ದೊಡ್ಡ ಮಟ್ಟದ ರೆವಲ್ಯೂಷನ್ ಮಾಡಿರ್ತಕ್ಕಂಥ ನಮ್ಮ ಪ್ರೀತಿಯ ಪ್ರವೀಣ್ ಭಾರದ್ವಾಜ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಒಂದು ಸ್ಟೇಜ್ಗೆ. ಮೋದಿ ಕೇರ್ನ ಅಲ್ಲಿ ಸ್ಟಾರ್ಟ್ ಮಾಡಿ ದೊಡ್ಡ ಟೀಮನ್ನು ಕ್ರಿಯೇಟ್ ಮಾಡಿ ಇವತ್ತು ಅವರು ದೊಡ್ಡ ಲೆವೆಲ್ನ ರೀಚ್ ಮಾಡಿರ್ತಕ್ಕಂಥ ಆಸ್ಟ್ರೇಲಿಯಾ ಅಚೀವರ್ ಮಿಸ್ಟರ್ ದಿನೇಶ್, ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್. ಒಂದು ದೊಡ್ಡ ಚಪ್ಪಾಳೆ. ಕ್ಯಾಟ್ರಿಂಗ್ ಅಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ದುಡ್ಡಿಗೆ ಬರ ಇಲ್ಲ, ಆದರೆ ಕಡು ಬಡತನದಿಂದ ಬಂದು ಬೆಳೆದ್ರು ಬಟ್ ಸಾವಿರಾರು ಜನನ ಬೆಳೆಸೋದಕ್ಕೆ ಒಂದು ವೇದಿಕೆ ಬೇಕು ಅಂತ ಹೇಳಿ ಈ ಅವಕಾಶದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದು ಜಾಗ್ವಾರ್ 1,38,00,000 ಜಾಗ್ವಾರ್ನ ತಗೊಂಡಿರ್ತಕ್ಕಂಥ ಇನ್ನೊಬ್ರು ಸ್ಪೆಷಲ್ ಲೀಡರ್ ಅಂತ ಹೇಳ್ಬೋದು. ಪ್ರೀತಿಯ, ನಾವು ತುಂಬ ಸಲ ಅವ್ರನ್ನ ಹತ್ತಿರದಲ್ಲಿ ಮಾತಾಡ್ತಿರ್ತಕ್ಕಂಥದ್ದು, ಬಹಳಷ್ಟು ಕಲಿಯೋದಿರುತ್ತೆ. ದೊಡ್ಡ ಟೀಮ್ನ ಹುಟ್ಟುಹಾಕಿ ಸೈಲೆಂಟಾಗಿ ದೊಡ್ಡ ಟೀಮ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು, ಬಹಳಷ್ಟು ಬೇರೆ ಬೇರೆ ಕಡೆಯಲ್ಲಿ ಬೆಳೆಸಿ ಇವತ್ತು ಒಂದು ದೊಡ್ಡ ಮನೆಗೆ ಓನರ್ ಆಗ್ತಕ್ಕಂಥ, ಅಂದರೆ ದೊಡ್ಡ ಪ್ರಾಜೆಕ್ಟ್ನ ಕೈ ಹಾಕಿರ್ತಕ್ಕಂಥದ್ದು. ಮೋರ್ ದೆನ್ 2 crores ಮನೆ ತಗೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಪ್ರೀತಿಯ ಸುಬ್ರಹ್ಮಣ್ಯ ದೇವಾಡಿಗ, ಪ್ಲೀಸ್ ವೆಲ್ಕಮ್. ಮೇಲ್ಗಡೆ ಇದ್ದವ್ರಿಗೆ ನಿದ್ದೆ ಬಂತ? ಚಪ್ಪಾಳೆ ಹೊಡೆದಿಲ್ಲ ಅಂದ್ರೆ 2 ಅನ್ಕೋಬಹುದು ನಾವು. ಒಂದು ನಿಮಿಷ ಸಾಕು, ಒಂದು ನಿಮಿಷ. 15 ವರ್ಷದಿಂದ ಇದೇ ಹಾಲ್ಗೆ ನಾನು ಬಸ್ಸಲ್ಲಿ ಬಂದಿದ್ದೆ. ಅವತ್ತು ನನಗೆ ಹಿಂಗೆ ಹೇಳಿದ್ರು, ಇದೇ ಥರ ಕಾರ್ಯಕ್ರಮ, ನೀವು ಚಪ್ಪಾಳೆ ಹೊಡೀರಿ, ನೀವು ಇಲ್ಲಿ ಬಂದಿದ್ದೀರಿ ಅಂತ ಅಂದ್ಕೊಳ್ಳಿ, ಮುಂದೊಂದು ದಿನ ಇಲ್ಲಿ ಬರ್ತೀರಿ ಅಂದಿದ್ರು. ನಾನು ಫಸ್ಟ್ ಡೇ ಹೊಡೆದಿಲ್ಲ, ಯಾಕಂದ್ರೆ ನನಗೆ ಅವಾಗ ನಂಬಿಕೆ ಇರಲಿಲ್ಲ. ಚಪ್ಪಾಳೆ ಹೊಡೆದವರೆಲ್ಲ ಇಲ್ಲಿ ಬರೋಕ್ಕಾಗತ್ತೆ ಈ ವೇದಿಕೆಯಲ್ಲಿ ಅನ್ನೋದು ನಂಬಿಕೆನೇ ಇರಲಿಲ್ಲ. ಈಗ ಕೇಳಿ, ಎಷ್ಟು ಜನಕ್ಕೆ ಸ್ವರ್ಗ ನರಕದ ಕಲ್ಪನೆ ಇದೆ? ಯಾರಿಗೂ ಇಲ್ಲ? ಎಲ್ರಿಗೂ ಇದೆ. ಎಷ್ಟು ಜನ ಸ್ವರ್ಗ ನೋಡಿದ್ದೀರಿ? ಏನು ಸರ್ ಹಿಂಗೆ ಕೇಳ್ತಾ ಇದ್ದೀರಿ ಅಂತೀರಲ್ಲ? ಸ್ವರ್ಗ ನೋಡೋದು, ಸ್ವರ್ಗ ನರಕ ಯಾವ್ದು ನೋಡೋದಾದ್ರೂ ಸತ್ತ ಮೇಲೆ ತಾನೆ. ಬದುಕಿದ್ದಲ್ಲೇ ಏನಾದರೂ ಸ್ವರ್ಗ ನೋಡಿರೋ ಕೆಲವು ವ್ಯಕ್ತಿಗಳಿದ್ರೆ, ಈಗ ಸ್ಟೇಜ್ ಮೇಲೆ ಬಂದು ಹೋಗಿರೋ ಹಿಂದ್ಗಡೆ ಫೋಟೋ ನೋಡಿದ್ರಲ್ಲ, ಇದಿಷ್ಟು ಜನ ವ್ಯಕ್ತಿಗಳು ಮೋದಿ ಕೇರ್ ಅವರು ಅಂತ ನಾನು ಅನ್ಕೋತೀನಿ. ಹೆಮ್ಮೆ ಏನು ಗೊತ್ತಾ? ಆ ಸ್ವರ್ಗ ನೋಡಿರೋರಲ್ಲಿ ನಾನು ಒಬ್ಬ ಬದುಕಿದ್ದಲ್ಲೇ. ಈಗ ಹೊಡೀರಿ ಚಪ್ಪಾಳೆ ಜೋರಾಗಿ. ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ನೋಡ್ಕೊ ಹೋಗಿದ್ದು ಅಥವಾ ಆಸ್ಟ್ರೇಲಿಯಾ ಟ್ರಿಪ್ಗೆ ಹೋಗಿದ್ದು, ನಿಮ್ಮ ಎಕ್ಸ್ಪೀರಿಯನ್ಸು ಇಲ್ಲಿ ಶೇರ್ ಮಾಡ್ಕೋತಾರೆ ಅಂತ ನಿಮ್ಮನ್ನು ಕರೆದ್ರು, ಕರೆಕ್ಟ್ ತಾನೆ? ಅಸಲಿಗೆ ನನಗೆ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇರಲಿಲ್ಲ, ಕ್ರಿಕೆಟ್ ಮ್ಯಾಚ್ ಆಡೋಕ್ಕೂ ಬರ್ತಿರ್ಲಿಲ್ಲ. ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಎಷ್ಟು ಜನ ಈಗ ಪ್ರೆಸೆಂಟ್ ಇದ್ದಾರೆ ಅನ್ನೋದು ನನಗೆ ದೇವರಣೆ ಗೊತ್ತಿಲ್ಲ. ನೀವು ಬೈಕೊಂಡ್ರೂ ಪರವಾಗಿಲ್ಲ, ನನಗೆ ಆಸಕ್ತಿ ಇರಲಿಲ್ಲ. ನಾನು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಗುತ್ತೆ ಅನ್ನೋದನ್ನು ಕೇಳಿದ್ದೆ. ಭಾರತದಲ್ಲಿ ಕೋಟ್ಯಾಂತರ ಜನ ಇವತ್ತು ಕ್ರಿಕೆಟ್ ಇದಾರಲ್ವಾ? ಒಂದು ಮ್ಯಾಚ್ ಸಿಕ್ಕಿದ್ರೆ ಟಿವಿಲಿ ಬರ್ತಾ ಇದ್ರೆ ರಜೆ ಮಾಡಿ ಬೇಕಿದ್ರೆ ಮನೇಲಿ ಕೂತ್ಕೊಂಡು ಮ್ಯಾಚ್ ನೋಡೋರು ಇದ್ದಾರೆ, ಹೌದಾ? ಅವ್ರ ಊರಲ್ಲಿ ಏನಾದರೂ ಮ್ಯಾಚ್ ಆದರೆ, ಅಥವಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಥವಾ ಯಾವುದೋ ದೇಶದ ಮ್ಯಾಚು ಬೆಂಗಳೂರಲ್ಲೋ ಅಥವಾ ಡೆಲ್ಲಿಲೋ ಆದರೆ
ಅಟ್ಲೀಸ್ಟ್ ಹೋಗಿ ನೋಡಬೇಕು ಅನ್ನೋರು ಕೋಟ್ಯಾಂತರ ಜನ ನಮ್ಮ ದೇಶದಲ್ಲೇ ಇದ್ದಾರೆ, ಹೌದಾ? ಆದರೆ ವಿದೇಶಕ್ಕೆ ಹೋಗಿ ನೋಡೋ ಬಗ್ಗೆ ಯಾರಿಗೂ ಸಿಕ್ಕಲಿಲ್ಲ ಅಂತ ನಾನು ಅನ್ಕೋತೀನಿ. ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲದೆ, ಕ್ರಿಕೆಟ್ ಆಡಕ್ಕೆ ಬರದೇ ಇರೋ ಒಬ್ಬ ವ್ಯಕ್ತಿನ ಮೋದಿ ಕೇರ್ ಬೆಂಗಳೂರಿನಿಂದ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕಳಿಸಿ ಮ್ಯಾಚ್ ತೋರಿಸಿ ಕಳಿಸುತ್ತೆ ಅಂದ್ರೆ ಇದು ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋಗಿದ್ದು ಅಂತ ನಾನು ಅನ್ಕೋತೀನಿ. ಈಗ ಹೊಡೀರಿ ಚಪ್ಪಾಳೆ ನೀವು. ಯಾಕೋದಿದ್ಯಾ? ಅವತ್ತು ಚಪ್ಪಾಳೆ ಹೊಡೆದ್ರೆ ನಮ್ಮ ಜೊತೆ ನೀನು ಬರ್ತೀಯ ಅಂತೇಳಿ ಹೇಳಿರೋ ಲೀಡರ್ಸ್ ಜೊತೆಗೆ ನಾನು ಆಸ್ಟ್ರೇಲಿಯಾ ಟ್ರಿಪ್ಪನ್ನು ಎಂಜಾಯ್ ಮಾಡ್ಕೊಂಬಂದೆ, ಸ್ವರ್ಗಕ್ಕೆ ಹೋಗಿ ಬಂದೆ. ಇಲ್ಲಿ ಎದುರುಗಡೆ ಕೂತಿರೋ ಹೂಗಳ ಜೊತೆ ಈಗ ಆ ಹೂಗಳಿಗೂ ಜೋರಾಗಿ ಚಪ್ಪಾಳೆ ಹೊಡೀರಿ. ಯಾಕೆಂದ್ರೆ ನೀವು ಆ ಹೂಗಳ ಜೊತೆ ಇಲ್ಲಿಗೆ ಬರ್ತೀರಿ. ಬದುಕಿದಾಗ ಸ್ವರ್ಗ ಅಂತ ಹೇಳ್ತಿದ್ದೀರಿ ಅಲ್ಲ ಸರ್, ನಾನು ಅನುಭವಿಸೋ ಸ್ವರ್ಗ ನಿಮ್ಗೆ ಹೇಳ್ತೀನಿ. ಲಾಸ್ಟ್ 1-2 ತಿಂಗಳ ಹಿಂದೆ ಸಮೀರ್ ಮೋದಿ ಅವರು ಬೆಂಗಳೂರಿಗೆ ಬಂದರು. ಹೆಸರು ತುಂಬ ಜನ ಅವ್ರನ್ನ ಒಂಚೂರು ಟಚ್ ಮಾಡಿದ್ರೆ ಸಾಕು ಅನ್ನೋ ಕಾತರದಿಂದ ಅಟ್ಟಿಸ್ಕೊಂಡಲ್ಲ ಹೋದ್ರು ಅವ್ರನ್ನ, ಹೌದಾ? ಹೌದಾ? ಇದು ಎಷ್ಟು ಜನ ಬಂದಿದ್ರಿ ಆ ಕಾರ್ಯಕ್ರಮಕ್ಕೆ? ಕರೆಕ್ಟ್ ತಾನೆ? ನಾನು ಭೂಮಿ ಮೇಲೆ ಬದುಕಿದ್ದಲ್ಲೇ ಸ್ವರ್ಗ ಅನುಭವಿಸಿದ್ದೇನು ಗೊತ್ತಾ? ನೀವು ಟಚ್ ಮಾಡಿದ್ರೆ ಸಾಕು ಅಂದ್ಕೊಂಡಿರೋ ವ್ಯಕ್ತಿ ಜೊತೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ 5 ದಿನ ಪ್ರತಿ ಕ್ಷಣ ಎಂಜಾಯ್ ಮಾಡಿದ್ದೆ. ಇದು ಮೋದಿ ಕೇರಲ್ಲಿ ಸಿಕ್ಕಿರೋ ಸ್ವರ್ಗ. ಈಗ ಹೊಡೀರಿ ಚಪ್ಪಾಳೆ. ಹೆಮ್ಮೆ ಏನು ಗೊತ್ತಾ? ನನಗೆ ಕ್ರಿಕೆಟ್ ಪ್ಲೇಯರ್ ಬಗ್ಗೆ ಗೊತ್ತಿರಲಿಲ್ಲ, ಅಸಲಿಗೆ ಮುಖ ಪರಿಚಯನೂ ಇಲ್ಲ, ನನಗೆ ಫೋಟೋ ನೋಡಿದ್ರು ಗೊತ್ತಾಗಲ್ಲ. ನಾನೊಂದು ಲಿಫ್ಟ್ನಲ್ಲಿ ಬರ್ತಾ ಇದ್ದೆ, ಯಾಕಂದರೆ ಆಲ್ರೆಡಿ ರವಿ ಸರ್ ಅವರು ಹೇಳಿದ್ರು ಕ್ರಿಕೆಟ್ ಪ್ಲೇಯರ್ ಉಳ್ಕೊಂಡಿರೋ ಹೋಟೆಲ್ ನಮಗೆ ರೂಮ್ ಮಾಡಿಕೊಟ್ಟಿದ್ದಾರೆ ಸಮೀರ್ ಮೋದಿ ಅವರು, ಕ್ರಿಕೆಟ್ ಪ್ಲೇಯರ್ ಇರೋ ಹೋಟೆಲಲ್ಲೇ. ಅಷ್ಟು ದೊಡ್ಡ ಸೆಲೆಬ್ರಿಟಿ ಅಂತ ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ನಾವು ಮೋದಿ ಕೇರ್ ಅವರು ಅಷ್ಟು ದೊಡ್ಡ ಸೆಲೆಬ್ರಿಟಿ ಅಂತ ಗೊತ್ತಾಗಿದ್ದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಾಳೆ ಕ್ರಿಕೆಟ್ ಆಡೋರು ಹಿಂದಿನ ದಿನ ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ದಾರೆ ಅದೇ 7 ಸ್ಟಾರ್ ಹೋಟೆಲಲ್ಲಿ ನಾವು ಉಳ್ಕೊಂಡಿದ್ವಿ. ಲಿಫ್ಟಲ್ಲಿ ನಾನು ಬರ್ತಿದ್ದೆ, ಲಿಫ್ಟ್ ಓಪನ್ ಆಯಿತು, ಒಬ್ಬನೇ ಇದ್ದೆ. ಯಾರೋ ಒಬ್ರು ಒಳಗಡೆ ಬರ್ತಿದ್ರು, ಯಾರೋ ಅವ್ರದ್ದು ಫೋಟೋ ತೊಗೊಂಡು ಲಾಸ್ಟ್ ಎಂಡಲ್ಲಿ ಫೋಟೋ ಎಳ್ಕೊಂಡು ಒಂದು ಫೋಟೋ ತೆಗೆದು ಕಳಿಸಿದ್ರು. ಆ ವ್ಯಕ್ತಿ ಒಳಗಡೆ ಬಂದಾಗ ಹಿಂಗೆ ಸ್ಮೈಲ್ ನಾನು ಕೊಟ್ಟೆ, ಅವರು ಸ್ಮೈಲ್ ಕೊಟ್ಟರು. ಆ ವ್ಯಕ್ತಿ ದೊಡ್ಡ ಗುಣ, ಮಾತಾಡಿದ್ರು, ಹಾಯ್ ಅಂದರು, ನಾನು ಹಾಯ್ ಅಂದೆ. ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ರು ಅವರು. ಬಹುಶಃ ಅವ್ರಿಗೆ ನಾನು ಕುರಿ ಅಂತ ಗೊತ್ತಾಯಿತು, ಸುಮ್ಮನೆ ನಿಂತಿದ್ನಲ್ಲ. ನಾನು ಇಂಡಿಯಾ ಅಂದೆ, ನಾನು ಇಂಡಿಯಾದಿಂದ ಬಂದಿದ್ದೆ ಅಂದರು. ನನಗೆ ಅಷ್ಟೊತ್ತಿಗೆ ಒಂಚೂರು ನನ್ನ ಆ್ಯಂಟೆನ ವರ್ಕ್ ಆಯಿತು. ರಪ್ಪ ಅಂತ ಒಂದು ಸೆಲ್ಫಿ ತೊಗೊಂಡೆ, ಇರಲಿ ಸೇಫ್ಟಿಗೆ ಅಂತ ತೊಗೊಂಡೆ. ಒಂದು 10-15 ಸೆಕೆಂಡು, ಆಮೇಲೆ ಅವ್ರು ಇಳ್ಕೊಂಡು ಹೋದ್ರು. ಹೊರಗಡೆ ಬಂದ ಮೇಲೆ ನಮ್ಮವರೆಲ್ಲ ಹೊರಗಡೆ ನಿಂತಿದ್ರಲ್ಲ, ಅವ್ರಿಗೆ ತೋರಿಸೆ ಇದು ಯಾರು ಅಂತ ಕೇಳಿದೆ. ಅವ್ರು ಯಾರು ಗೊತ್ತಾ? ನೆಕ್ಸ್ಟ್ ಡೇ ಮ್ಯಾಚಲ್ಲಿ ಲಾಸ್ಟ್ ಬಾಲ್ ಸ್ಟ್ರೈಕ್ ಮಾಡಿದ್ರಲ್ಲ, ಆರ್ ಅಶ್ವಿನ್ ಅನ್ನೋ ಭಾರತೀಯ ಪ್ಲೇಯರ್. ಈಗ ಹೇಳಿ ಒಂದು 15 ಸೆಕೆಂಡ್ ಆದರೂ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಸೆಲೆಬ್ರಿಟಿ ಜೊತೆ ಲಿಫ್ಟಲ್ಲಿ ನಿಂತಿದ್ನಲ್ಲ, ಇದು ಸ್ವರ್ಗ. ಮೋದಿ ಕೇಳಿ ಸಿಕ್ಕಿದ ಸ್ವರ್ಗ ಇದು. ನಾನು ಜಾಸ್ತಿ ಫೇಸ್ಬುಕ್ಕು ವಾಟ್ಸಪ್ಪು ಇದರಲ್ಲೆಲ್ಲ ಜಾಸ್ತಿ ಆ್ಯಕ್ಟಿವಿಟೀಸ್ ಮಾಡ್ತಿರ್ಲಿಲ್ಲ. ಆದರೂ ನನಗೊಂದು ಅವಕಾಶ ಸಿಗ್ತೇನೆ ಗೊತ್ತಾ? ಸಮೀರ್ ಮೋದಿ ಅವರು ಟ್ವಿಟ್ಟರಲ್ಲಿ ಒಂದು ಫೋಟೋ ಹಾಕಿದ್ರು. ಮೆಲ್ಬೋರ್ನದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ ಜೊತೆ ಕ್ರಿಕೆಟ್ ದಂತಕತೆ, ಇದು ನಾನು ಕನ್ನಡದಲ್ಲಿ ಹೇಳ್ತೀನಿ, ಅವ್ರು ಇಂಗ್ಲೀಷಲ್ಲಿ ಹಾಕಿರೋದು. ಕ್ರಿಕೆಟ್ ದಂತಕತೆ ಸುನಿಲ್ ಗವಾಸ್ಕರ್ ಮತ್ತು ಆಸ್ಟ್ರೇಲಿಯಾದ ಮೈಕಲ್ ಕ್ಲಾರ್ಕ್ ಜೊತೆಗೆ ನನ್ನ ಫ್ಯಾಮಿಲಿ ಜೊತೆಗೆ ಅಂತ ಒಂದು ಫೋಟೋ ಹಾಕಿದ್ರು. ಪ್ರಪಂಚದಾದ್ಯಂತ ಜನ ನೋಡಿದ್ರು. ಆ ಫೋಟೋದಲ್ಲಿ ನಾನು ನನ್ನ ಅಪ್ಲೈನ್ ಉಮೇಶ್ ಸರ್ ಇದ್ವಿ. ಇದು ಸ್ವರ್ಗ. ಯಾಕೋತಿದ್ಯಾ? ಫೋಟೋ ಅಪ್ಡೇಟ್ ಮಾಡಿದ್ದು ಯಾರೋ ಪಂಚಾಯತ್ ಮೆಂಬರ್ ಅಲ್ಲ, 68,000 ಕೋಟಿ ವ್ಯಾಲ್ಯೂಯೇಷನ್ ಇರುವಂತ ಕಂಪನಿಯ ಓನರ್. ಇದು ಸ್ವರ್ಗ. ಹೊಟ್ಟೆಗೆ ಚಕ್ತಿದ್ಯಾ? ಹೊಟ್ಟೆಗೆ ಚಕ್ತಿಲ್ವಾ? ಬೆಂಕಿ ಹತ್ತಬೇಕೀಗ ನಿಮ್ಗೆ. ಯಾಕೋತಿದ್ಯಾ? ಇದೇ ಬೆಂಕಿನ ನನಗೆ 8 ವರ್ಷ ಎಳ್ಕೊಂಬಂದು ಕೂರಿಸಿ ಹತ್ಸಿ ಕಳಿಸಿದ್ದಕ್ಕೆ ಇವತ್ತು ನಿಮ್ಮ ಎದುರುಗಡೆ ಎದೆ ಉಬ್ಬಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಹೊಟ್ಟೆಗಿಚ್ಚಾದ್ರೆ ನಿಮ್ಗೆ ಹತ್ಕೊಂಡ್ರೆ 100% ನೀವು ಇಲ್ಲಿ ಬಂದಿರ್ತೀರಿ. ಕಂಗ್ರ್ಯಾಚುಲೇಷನ್ ನಿಮ್ಮೆಲ್ಲರಿಗೂ ಕೂಡ. ಎಷ್ಟು ಜನ ನಿಮ್ಮೂರಲ್ಲಿ ಪಂಚಾಯತ್ ಇಲೆಕ್ಷನಲ್ಲಿ ಓಟ್ ಹಾಕಿದ್ದೀರಿ? ಎಲ್ಲ ಹಾಕಿದ್ದೀರಲ್ಲ? ಓಟ್ ಹಾಕಿದ್ದೀರಲ್ಲ ನೀವೇ? ಹಿಂದಿನ ನಾವು ಹೋಗಿ ಪಂಚಾಯತ್ ಇಲೆಕ್ಷನ್ ನಡೆಯೋ ಬೂತ್ ಒಳಗಡೆ ಹೋಗಿ ವ್ಯವಸ್ಥೆ ಹೆಂಗಿದೆ ಅಂತ ನೋಡ್ಕೊಂಡು ಬಂದಿದ್ದೀರಾ? ಇಲ್ಲಲ್ಲ. ಯಾಕೆ ಹೇಳಿ? ನಿಮಗೆ ಬಿಡಲಿಲ್ಲ ಒಳಗಡೆ, ಕರೆಕ್ಟ್ ತಾನೆ? ನೆಕ್ಸ್ಟ್ ಡೇ ಓಟ್ ಹಾಕರ್ ನೀವೇ, ಆದರೂ ನಿಮಗೆ ಹಿಂದಿನ ದಿನ ಬಿಡಲಿಲ್ಲ. ಯಾಕೆ ಗೊತ್ತಾ? ಸೆಕ್ಯೂರಿಟಿ ರೀಸನ್ನು, ಮತ್ತೊಂದು ಇನ್ನೊಂದು. ಸ್ವಾಮಿ, 2 ದೇಶಗಳ ನಡುವೆ ನಡೆಯೋ ಮ್ಯಾಚು, ಅದು ಹೈ ವೋಲ್ಟೇಜ್ ಮ್ಯಾಚು, ಭಾರತ ಪಾಕಿಸ್ತಾನ, ಕರೆಕ್ಟ್? ಕೋಟ್ಯಾಂತರ ಹೆಚ್ಚು ಕಡಿಮೆ ಅವತ್ತು ಆ ಮ್ಯಾಚಿಗೆ ಬಂದಿದ್ದು 98,000 ಜನ ಚಿಲ್ಲರೆ, 98,500 ಜನ ಚಿಲ್ಲರೆ ಆ ಮ್ಯಾಚಿಗೆ ಬಂದಿದ್ದು. ಟಿಕೆಟ್ ಸಿಕ್ಕದೆ ಎಷ್ಟೋ ಜನ ಆ ದೇಶಕ್ಕೆ ಟ್ರಾವೆಲ್ ಮಾಡಿ ಟಿವಿಲಿ ನೋಡ್ಕೊಂಡು ಬಂದಿದ್ದಾರಂತೆ ಮ್ಯಾಚನ್ನು. ಟಿಕೆಟ್ ಸಿಗದೆ ಅಂತ ಅದ್ಭುತ ಮ್ಯಾಚ್ ನಡೆಯೋ ಜಾಗಕ್ಕೆ 1 ದಿನ ಬಿಫೋರು
ICC ಭಾರತದ 70 ಜನ VIP ಡೆಲಿಗೇಟ್ಸ್ಗೆ ಕತ್ತುಗೊಂದು ಟ್ಯಾಗ್ ನೇತಾಕಿ ಇಡೀ ಸ್ಟೇಡಿಯಂ ಸುತ್ತಿ ನಿನಗೆ ಎಷ್ಟು ಇಷ್ಟ ಬಂದು ಸುತ್ತಾಡ್ಕೊಂಡು ಬಾ ಅಂತ ಕಳಿಸ್ತು. ಅದರಲ್ಲೂ ಒಬ್ಬ ನಾನಿದ್ದೆ. ಇದು ನನಗೆ ಭೂಮಿ ಮೇಲೆ ಸಿಕ್ಕಿರೋ ಸ್ವರ್ಗ. ಚೆನ್ನಾಗಿದೆಯಾ ಕೇಳೋದಕ್ಕೆ? ತುಂಬ ಚೆನ್ನಾಗಿದೆಯಲ್ಲ. ನಾನು ಕ್ರಿಕೆಟ್ ಮ್ಯಾಚ್ ಅಂದರೆ ಏನು ಅಂದ್ಕೊಂಡಿದ್ದೆ ಗೊತ್ತಾ? ನಾವೇ ಹೋಗ್ಬೇಕಾದ್ರೆ ಈ ಸಿನಿಮಾಗೆ ಯಕ್ಷಗಾನಕ್ಕೆ ಹೋಗುವಾಗ ನೀರು ಬಾಟ್ಲು ಪಾಪ್ಕಾರ್ನ್ ಎಲ್ಲ ತೊಗೊಂಡು ಹೋಗ್ತಾರಲ್ಲ, ನಾವು ಹಿಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ನಾನು ಅಪ್ಲೈನ್ ಹತ್ರ ಕೇಳ್ತಿದ್ದೆ, ಹೋಗ್ಬೇಕಾದ್ರೆ ನೀರು ಬಾಟ್ಲು ಬೇಡ ಅಂತ ಕೇಳ್ತಿದ್ದೆ. ಯಾವುದು ತೊಗೊಳಂಗಿಲ್ಲ ಅಂದರು. 90,000 ಜನ ಚಿಲ್ಲರೆಯಲ್ಲಿ 99% ಜನ ನೀರು ಬಾಟ್ಲು ಪಾಪ್ಕಾರ್ನ್ ದುಡ್ಡು ಕೊಡ್ತಾಂಡಿದ್ದಾರೆ ಆ ಮ್ಯಾಚ್ ನೋಡೋದಕ್ಕೆ. ಕೆಲವು ಮಂದಿ ಅವ್ರಿಗೆ ಇಷ್ಟ ಬಂದಾಗ ಎದ್ದು ಹೋಗಿ ನೋಡಿದ್ರೆ ಆ ಸೆಟ್ಟಿಂಗ್ ನೋಡಿದ್ರೆ ಹೆಂಗಿತ್ತು ಗೊತ್ತಾ? ಮದುವೆ ರಿಸೆಪ್ಷನಲ್ಲಿ ಕೌಂಟರ್ ಹಾಕ್ತಾರೆ ಗೊತ್ತಾ? ಪಾರ್ಟಿಗಳಲ್ಲಿ ಡ್ರಿಂಕ್ಸು ಮತ್ತೊಂದು ಇನ್ನೊಂದು ಕೌಂಟರ್ ಇರ್ತದೆ ಗೊತ್ತಾ? ಆ ಥರ ಸೆಟ್ಟಿಂಗು. ಟೈಟ್ ಮ್ಯಾಚನ್ನು ಫುಲ್ ಟೈಟ್ ಆಗಿ ನೋಡೋ ಸ್ವರ್ಗ ನಮಗೆ ಸಿಕ್ಕಿತ್ತು. ಇದು ಮೋದಿಕರನ್ ಸಿಕ್ಕಿರೋ ಸ್ವರ್ಗ. ಖುಷಿ ಆಗ್ತಿದೆಯಲ್ಲ? ನಾವು ಹೇಳಬೇಕಾದ್ರೆ ನಿಮಗೆ ಇಷ್ಟು ಖುಷಿ ಆದರೆ ಒಂದು ವೇಳೆ ನೀವು ಆ ಜಾಗದಲ್ಲಿದ್ದರೆ ಹಿಂಗಿರ್ತಿತ್ತು. ಚೆನ್ನಾಗಿರ್ತಿತ್ತಾ? ಎಂಜಾಯ್ ಮಾಡ್ತಿದ್ರಾ? ನಾನು ಒಂದು ಎಲ್ಲೋದ್ರೂ 100% ಯೂಸರ್. ಅಟ್ಲೀಸ್ಟು ಎಲ್ಲಿ ಏನು ಜಾಸ್ತಿ ಸರ್, ಪ್ರಾಡಕ್ಟು 100% ಯೂಸರ್, ವ್ಯವಸ್ಥೆ ಏನಿದೆ ಎಲ್ಲದರೂ 100% ಯೂಸರ್. ಇವತ್ತಿಂಗೆ ಚಳಿ ಇತ್ತಲ್ಲ, ಹಂಗೆ ಚಳಿ ಇತ್ತು. ಇವತ್ತು ಧ್ವನಿ ಬೇರೆ ಬಿದ್ದೋಗಿದೆ ಅವತ್ತು ಚಳಿಯಿಂದ. ಅವಾಗ ನನಗೆ ಅಪ್ಲೈನ್ ಹೇಳಿದರು, ಜಾಸ್ತಿ ನೀರು ಕುಡಿಯೋಕೆ ಹೋಗ್ಬೇಡ. ಹಾಗಾಗಿ 5 ದಿನ ಜಾಸ್ತಿ ನೀರು ಕುಡ್ದಿಲ್ಲ. ಯಾಕಂದರೆ ಮೋದಿ ಕೇರ್ ಎಲ್ಲ ಟ್ರಿಪ್ಪಲ್ಲೂ 1 ಡೇ ಗಾಲಾ ಡಿನ್ನರ್ ಇರ್ತಿತ್ತು. ಈ ಆಸ್ಟ್ರೇಲಿಯಾ 5 ದಿನ ಟ್ರಿಪ್ಪಲ್ಲಿ 5 ದಿನ ನಮಗೆ ಗಾಲಾ ಡಿನ್ನರೇ. ಅದಕ್ಕೆ ಜಾಸ್ತಿ ನೀರು ಕುಡಿಯೋ ಅವಕಾಶನೇ ನಮಗೆ ಸಿಗಲಿಲ್ಲ. ನಾನು ಅನ್ಕೋತೀನಿ, ಬಿಸ್ನೆಸ್ಸು, BV, ಡೌನ್ಲೈನು, ಅಪ್ಲೈನು, ಮನೆ ಪ್ರಾಬ್ಲಮ್ಮು, ಮತ್ತೊಂದು ಇನ್ನೊಂದು ಯಾವುದು ಅಸಲಿ ಹೆಂಡತಿ ಮಕ್ಕಳು ನೆನಪಿರಲಿಲ್ಲ. ನಾನು ಅಂದ್ಕೋತೀನಿ ಇದು ಭೂಮಿ ಮೇಲೆ ಜೀವಂತ ಸಿಕ್ಕಿರೋ ಸ್ವರ್ಗ. ಈಗ ಹೇಳಿ, ಥ್ಯಾಂಕ್ ಯು ಸೋ ಮಚ್ ನನ್ನೆಲ್ಲ ಅಪ್ಲೈನ್ ಉಮೇಶ್ ಸರ್ಗೆ, ಸಂತೋಷ್ ಸರ್ಗೆ, ಮಂಜು ಸರ್, ರಾಜು ಸರ್, ವಿಜಯ್ ಸರ್, ನನ್ನೆಲ್ಲ ಅಪ್ಲೈನ್ ಲೀಡರ್ಸ್ಗೆ. ನನ್ನ ಕರಿಯರ್ ಮೋದಿ ಕೇರಲ್ಲಿ ನಾನು ಅಗೈನ್ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ನಾನೊಂಥರ ಹಳೆ ವಿದ್ಯಾರ್ಥಿ. ಬಂದು ಗೆಸ್ಟ್ ಅಪಿಯರೆನ್ಸು, ಬರೋದು ಓಡೋದು ಮಾಡ್ತಿದ್ದೆ. ಬಂದಾಗಲೆಲ್ಲ ಹಿಡ್ಕೊಂಡು ಮೈಂಡ್ ಸೆಟ್ ಮಾಡಿ ಕಳಿಸ್ತಿದ್ರು. ಆಚೆ ಹೋದಾಗ ನೆನಪು ಹೋಗ್ತಿತ್ತು, ಯಾಕೆಂದರೆ ಪ್ರಾಬ್ಲಮ್ ಜಾಸ್ತಿ ಇತ್ತು. ಬಿಲೀವ್ ಮಾಡಿ ಇದನ್ನು. ಒಂದು ಫೈನ್ ಡೇ ನನಗೊಂದು ಅವಕಾಶ, ವೈಲ್ಡ್ ಕಾರ್ಡ್ ಎಂಟ್ರಿ ರಷ್ಯಾ ಟ್ರಿಪ್ಗೆ. ಅವತ್ತೊಂದು 2 ಗಂಟೆ ರಾತ್ರಿ ಚಂದ್ರು ಸರ್ ಇರ್ಬೋದು, ರಾಜು ಸರ್, ವಿಜಯ್ ಸರ್, ಸಂತೋಷ್ ಸರ್, ಮಂಜು ಸರ್, ನಾನು ಇವತ್ತು ನೆನಪಿದೆ, ನನ್ನನ್ನು ಉಮೇಶ್ ಸರ್ನು ಎದುರುಗಡೆ ಕೂರಿಸ್ಕೊಂಡು, ನಿಮಗೇನು ಬುದ್ಧಿ ಇಲ್ವೇನಯ್ಯ, ಇಷ್ಟೊಳ್ಳೆ ಅವಕಾಶನ ಯಾಕೆ ಮಿಸ್ ಮಾಡ್ಕೋತಾ ಇದ್ದೀರಯ್ಯ, ಕಪಾಳ ಕೊಡಿತೀನಿ, ಸೀರಿಯಸ್ ಆಗಿ ಮಾಡಿ ಅಂದಿದ್ರು. ಹಂಗೆ ಹೇಳಿದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ವಿ. ಹೆಮ್ಮೆ ಏನು ಗೊತ್ತಾ, ಖುಷಿ ಏನು ಗೊತ್ತಾ? ರಷ್ಯಾ ಟ್ರಿಪ್ಪಿಂದ ಮೋದಿ ಕೇರ್ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅಗೈನ್ ಒಂದು 5-6 ದೇಶ ಫಾರಿನ್ ಟ್ರಿಪ್ ಆಯಿತು. ಹೈಯೆಸ್ಟ್ ಇನ್ಕಮ್ ನಾನು ಮೋದಿ ಕೇರಲ್ಲಿ ತೊಗೊಂಡಿದ್ದು 12,65,000 ಒಂದು ತಿಂಗಳಿಗೆ. ಸುಮಾರು 2.5 ಕೋಟಿಯಷ್ಟು ಮೌಲ್ಯದ ಫಾರ್ಮ್ ಹೌಸ್ಗೆ ನಾನು ಓನರ್ ಆಗ್ತಾ ಇದ್ದೀನಿ. ಇನ್ನೇನು ಕೆಲವು ದಿನಗಳಲ್ಲಿ ಅದರ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಅವತ್ತು ಈ ಕಾರ್ಯಕ್ರಮಕ್ಕೆ ನಾನು ಪಬ್ಲಿಕ್ ಬಸ್ಸಲ್ಲಿ ಬಂದಿದ್ದೆ, ಇಲ್ಲ 3 ಜನ ಆಟೋದಲ್ಲಿ ಶೇರ್ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಆಸ್ಟ್ರೇಲಿಯನ್ ಎಕ್ಸ್ಪೀರಿಯನ್ಸನ್ನು ಹೇಳೋದಕ್ಕೆ 1,04,00,000 ಮೌಲ್ಯದ ಜಾಗ್ವರ್ FS ಕಾರಲ್ಲಿ ಒಬ್ಬನೇ ಇವತ್ತು ಬಂದು ಇಲ್ಲಿ ಕಾರನ್ನ ಎದುರುಗಡೆ ನಿಲ್ಸಿದ್ದೀನಿ. ಇದು ನನಗೆ ಸಿಕ್ಕಿರೋ ಮೋದಿ ಕೇರಲ್ಲಿ ಸ್ವರ್ಗ. ಈ ಸ್ವರ್ಗ ಎಷ್ಟು ಜನಕ್ಕೆ ಬೇಕು? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನಂತರ ಅತಿ ಬುದ್ಧಿವಂತಿಕೆ ತೋರಿಸ್ಬೇಡಿ. ಯಾಕೆ ಅಂದರೆ ಅಪ್ಲೈನ್ ಏನು ಹೇಳ್ತಾರೆ ಅದನ್ನು ಹೇಳಿದ ತಕ್ಷಣ ಸೀರಿಯಸ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಎಲ್ರಿಗೂ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ, ಗುಡ್ ಮೋದಿ ಕೇರ್ ಮಾರ್ನಿಂಗ್. ಸೊ ಸ್ನೇಹಿತರೆ, ಹೆಸರು ದಿನೇಶ್ ಅಂತೇಳಿ ಹೇಳಿ. ಸೊ ಊರು ಬಂದುಬಿಟ್ಟು ಉಡುಪಿ ಹತ್ರ ನೈಲಡಿ ಅಂತ ಒಂದು ಹಳ್ಳಿ. ಸೊ ಎಜುಕೇಷನ್ SLC ಮಾಡಿರೋದು. ಹೋಟೆಲ್ ವೃತ್ತಿ ಮಾಡ್ತಿದ್ದೆ, 15 ವರ್ಷಗಳ ಕಾಲ ಹೋಟೆಲ್ ವೃತ್ತಿ. ಯಾವುದೇ ರೀತಿ ಬದಲಾವಣೆ ಇಲ್ಲ. 5-10 ಸಾವಿರ ಇನ್ಕಮ್ ದುಡಿತಾ ಇದ್ದೆ. ಸೊ ಅದೇ ಟೈಮಲ್ಲಿ ಈ ಒಂದು ಮೋದಿ ಕೇರ್ ಅವಕಾಶ ನಮ್ಮ ಬ್ರದರ್ ಮಂಜುನಾಥ್ ನೈಲಡಿ ಅವರು ತೋರಿಸಿದ್ರು. ಸೊ ಇಲ್ಲಿ ಬಂದು ನೋಡಿದವಾಗ ಪರಿವರ್ತನೆ ನೋಡಿದಾಗ ಇಲ್ಲಿ ಕಾರ್ ಸಿಗುತ್ತೆ, ಫಾರಿನ್ ಟ್ರಿಪ್ ಸಿಗುತ್ತೆ, ಸೊ ರೆಕಾಗ್ನೇಷನ್ ಸಿಗುತ್ತೆ, ಇನ್ಕಮ್ ಮಾಡ್ಬೋದು, ಪ್ರತಿಯೊಂದು ಸಿಗುತ್ತೆ. ಜೀವನದಲ್ಲಿ ಏನೇನು ಬೇಕು ಅಂತೇಳಿ ಹೇಳಿದರೆ ಸೊ ಅದೆಲ್ಲವೂ ಸಿಗುತ್ತೆ. ಹೊರಗಡೆ ಯಾರು ಕೂಡ ನೀನು ತಗೊಳ್ಬೋದು, ನಿನ್ನ ಹತ್ರ ಸಾಧ್ಯ ಇದೆ, ಸೊ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದವ್ರು ಯಾರು ಕೂಡ ಇಲ್ಲ. ಸೊ ಇಲ್ಲಿರುವಂಥ ಲೀಡರ್ಸ್, ಸ್ಟೇಜ್ ಮೇಲೆ ಬಂದವರು ಎಲ್ಲರೂ ಕೂಡ ಹೇಳ್ತಾ ಇದ್ರು, ನಿಮ್ಮ ಹತ್ರನೂ ಕೂಡ ಸಾಧ್ಯ, ಕನಸಿದ್ರೆ ನೀವು ಬರ್ಬೋದು ಅಂತೇಳಿ ಹೇಳಿ. ಸೊ ಹಾಗಾದರೆ ಇಲ್ಲೆಲ್ಲವುದು ಸಿಗುತ್ತೆ ಅಂತೇಳಿ ಹೇಳಿದರೆ ಸೊ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವುದೇ ರೀತಿ ಎಜುಕೇಷನ್ ಬೇಕಾಗಿಲ್ಲ, ಇದ್ರೂ ಚೆನ್ನಾಗಿರುತ್ತೆ.
ಅಂಥ ವ್ಯಕ್ತಿನೂ ಕೂಡ ಮಾಡ್ಬೋದು ಅಂತ ಹೇಳಿದರೆ ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದಕ್ಕೆ ಸೊ ಇವತ್ತು ತುಂಬ ಖುಷಿ ಆಗ್ತಿದೆ ಸ್ನೇಹಿತರ. ಮೊದಲೇ ಇನ್ಕಮ್ 120 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು, ಇವತ್ತು 3 ಲಕ್ಷ ಇನ್ಕಮ್ ತಗೊಳ್ತಾ ಇದ್ದೀನಿ. ಜೊತೆಗೆ ನಂದೇ ಆದ ಈ ಹಾಲಿಗೆ ಬರುವಾಗ ಸೊ ಬೆಂಗಳೂರಲ್ಲಿ ಜಾಸ್ತಿ ಟ್ರೈನಿಂಗ್ ಬರ್ತಾ ಇದ್ವಿ ನಾವು. ಸೊ ಬಸ್ಸಲ್ಲಿ ಬರ್ತಾ ಇದ್ವಿ, ಸೈಕಲ್ಲು ಕೂಡ ಇರಲಿಲ್ಲ, ಓಡ್ಸೋಕೆ ಕೂಡ ಬರ್ತಿರ್ಲಿಲ್ಲ. ಈಗ ನಂದೇ ಆದಂಥ AC ಕಾರಲ್ಲಿ ಬಂದಿದ್ದೀನಿ. ಸೊ 2007ರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಸೊ ಸೀರಿಯಸ್ ಆಗಿ ಮಾಡಿರೋದು 2016ರಲ್ಲಿ. ಸೊ ಆಜಾದಿ ಪ್ಲ್ಯಾನ್ ಬಂದ ನಂತರ ನನ್ನ ಅಪ್ಲೈನ್ ಎಲ್ಲರೂ ಕೂಡ ಹೇಳಿದರು ಸೊ ಇನ್ನೂ ಸ್ಪೀಡಾಗಿ ಬೆಳಿಬೋದು ಮೋದಿ ಕೇರಲ್ಲಿ ಅಂತೇಳಿ ಹೇಳಿ. ಸೊ ತುಂಬ ಖುಷಿ ಆಯಿತು. ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ. ಸೊ ಇದು ನಂದು ಆಸ್ಟ್ರೇಲಿಯಾದ ಮೊದಲನೇ ಟ್ರಿಪ್ಪು, ಫಾರಿನ್ ಟ್ರಿಪ್ಪು. ಸೊ ಲಾಕ್ಡೌನ್ ಬರಲಿಲ್ಲ ಅಂದರೆ 2-3 ಟ್ರಿಪ್ ಆಗ್ತಿತ್ತು. ಸೊ ತುಂಬ ಖುಷಿ ಆಯಿತು. ಸೊ ನಮ್ಮೆಲ್ಲ ಟಾಪ್ ಅಪ್ಲೈನ್ ರಾಜು ಸರ್, ವಿಜಯ್ ಸರ್ ಹೇಳಿದರು, ದಿನೇಶ್ ಅವರೇ ನೀವು ಅದೃಷ್ಟವಂತರು, ಯಾಕಂತ ಹೇಳಿದ್ರೆ ಏನು 15 ವರ್ಷದಿಂದ ಮಿಸ್ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಈ ಟ್ರಿಪ್ಪಲ್ಲಿ ನೀವು ಪಡ್ಕೊಂಡಿದ್ದೀರಾ ಅಂತೇಳಿ ಹೇಳಿದರು. ಸೊ ತುಂಬಾ ಹೆಮ್ಮೆ ಆಗ್ತಿದೆ. ಸೊ ಯಾಕಂತೇಳಿ ಹೇಳಿದರೆ ಸೊ ಇವತ್ತು ನಾನು ಹೋಟೆಲ್ 15 ವರ್ಷ ಮಾಡ್ತಾ ಇರುವಾಗ ಯಾವುದೇ ರೀತಿ ಟ್ರಿಪ್ಪಿಗೆ ಹೋಗಿಲ್ಲ, ದೇವಸ್ಥಾನಕ್ಕೂ ವರ್ಷಕ್ಕೊಂದ್ಸಲಿ ಹೋಗ್ತಾ ಇದೆ. ಅಂಥದ್ರಲ್ಲಿ ಟೋಟಲ್ 30 ಗಂಟೆ ಫ್ಲೈಟಲ್ಲಿ ಹೋಗಿದ್ದೀನಿ. ಏನಕ್ಕಂತೇಳಿ ಹೇಳಿದರೆ ಸೊ ಫಸ್ಟ್ ಇಲ್ಲಿ ಪ್ರೋಗ್ರಾಮ್ ಆಗ್ತಾ ಇರುವಾಗ ಮಂಗಳೂರಿಂದ ಇಲ್ಲಿಗೆ ಬರ್ತಾ ಇದ್ದೆ, ಒಂದ್ಸಲಿ ಫ್ಲೈಟಲ್ಲಿ ಬಂದಿದ್ದೆ. ಸೊ ನಿಜವಾಗ್ಲೂ ಮೋದಿ ಕೇರಲ್ಲಿ ಇದ್ದರೆ ಸ್ವರ್ಗ ನೋಡ್ಬೋದು ಅಂತ ಹೇಳ್ತಾ ಇದ್ರು ಎಲ್ಲ ಲೀಡ್ರು. ಸೊ ಆವಾಗ ಫ್ಲೈಟ್ ಹತ್ತಿದಾಗ ಮಂಗಳೂರಿಂದ ಇಲ್ಲಿಗೆ ಬರ್ಲಿಕ್ಕೆ 1.5 ಗಂಟೆ ಜರ್ನಿ. ಆವಾಗ ಅನಿಸ್ತು ಎಸ್ ಮೋದಿ ಕೇರಲ್ಲಿ ಫಾರಿನ್ ಟ್ರಿಪ್ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ತುಂಬಾ ಖುಷಿಯಾಗಿದೆ. ಸೊ ಟೋಟಲ್ 30 ಅವರ್ ಜರ್ನಿ. ಅದ್ರ ಜೊತೆಗೆ ಸ್ಕೂಲಿಗೆಲ್ಲ ಹೋಗುವಾಗ ನಾವು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ವಿ ಟಿವಿಯಲ್ಲಿ. ಸೊ ಕಪಿಲ್ ದೇವ್ ಇರ್ಬೋದು, ಗವಾಸ್ಕರ್ ಇರ್ಬೋದು, ಅವರು ಆಡಿರೋದನ್ನು ನೋಡ್ತಾ ಇದ್ವಿ. ಸೊ ಅಲ್ಲಿ ಇರಬೇಕು ಅಂತ ಒಂದ್ಸಲಿ ಕನಸು ಕಾಣ್ತಾ ಇದ್ದೆ, ಆದರೆ ನನ್ನಂಥ ವ್ಯಕ್ತಿ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಮೋದಿ ಕೇರಿಗೆ ಬಂದಾಗ ಲೀಡರ್ಸ್ ಎಲ್ಲ ಹೇಳಿದರು ಸೊ ನಾನು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೆ, ಅದ್ರ ಜೊತೆಗೆ ಫಿಲ್ಮು ಕೂಡ ಜಾಸ್ತಿ ನೋಡ್ತಾ ಇದ್ದೆ. ಲೀಡರ್ಸ್ ಹೇಳ್ತಾ ಇದ್ರು ದಿನೇಶ್ ಅವರು ಅದನ್ನೆಲ್ಲ ಬಿಟ್ಟು ನೀವು ಮೋದಿ ಕೇರ್ ವರ್ಕ್ ಮಾಡಿದ್ದೆ ಹೌದಂತಾದರೆ ಸೊ ನೀವು ಸೆಲೆಬ್ರಿಟಿ ಲೈಫನ್ನು ಲೀಡ್ ಮಾಡ್ಬೋದು, ಆ ಪ್ಲೇಸಲ್ಲಿ ಹೋಗಿ ಕ್ರಿಕೆಟ್ ಗ್ರೌಂಡಲ್ಲಿ ನೋಡ್ಬೋದು ಅಂತ ಹೇಳಿದರು. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮೋದಿ ಕೇರ್ ವರ್ಕ್ ಮಾಡ್ತಾ ಬಂದೆ. ಇವತ್ತು ತುಂಬ ಖುಷಿ ಆಗ್ತದೆ. ಮೆಲ್ಬೋರ್ನ್ ಗ್ರೌಂಡಲ್ಲಿ ಸೊ ಕ್ರಿಕೆಟ್ ಮ್ಯಾಚ್ ನೋಡಿರೋದು ತುಂಬ ಹೆಮ್ಮೆ ಆಗ್ತಾಯಿದೆ. ಸೆಲೆಬ್ರಿಟಿ ಲೈಫ್ ಥರ ಲೀಡರ್ ಮಾಡ್ತಾ ಇರೋದು. ಸೊ ಇದಕ್ಕೆಲ್ಲ ಕಾರಣ ಸೊ ನನಗೆ ಸಪೋರ್ಟ್ ಮಾಡಿರುವಂಥ ನನ್ನೆಲ್ಲ ಲೀಡರ್ಸ್ಗಳು, ಎಸ್ಪೆಷಲಿ ಗಣೇಶ್ ದೇವಡಿಗ ಸರ್, ಮಂಜುನಾಥ್ ಶೆಟ್ಟಿ ಸರ್, ರಾಜೀವ್ ಸರ್, ವಿಜಯ್ ಸರ್, ಎಲ್ಲ ಲೀಡರ್ಸಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನಿರ್ಧಾರ ಮಾಡಿದರೆ ಸೊ ಅವತ್ತೊಂದು ದಿವಸ ಅಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡಿದೆ ಈ ಪ್ಲೇಸಿಗೆ ಬರಬೇಕು ಅಂತೇಳಿ ಹೇಳಿ. ಸೊ ಇವತ್ತು ಈ ಪ್ಲೇಸಲ್ಲಿ ಇದ್ದೀನಿ. ನೀವು ಯಾರಲ್ಲಿ ಹೊಸದಾಗಿ ಬಂದಿದ್ದೀರಾ ನಿರ್ಧಾರ ಮಾಡಿದರೆ ಖಂಡಿತವಾಗ್ಲೂ ಇಲ್ಲಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಇವತ್ತು ತುಂಬ ಖುಷಿ ಪಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಮೋದಿ ಕೇರಿಗೆ ಬಂದು 16 ವರ್ಷ ಕಂಪ್ಲೀಟ್ ಆಯಿತು. ಇದೇ ನವೆಂಬರ್ ತಿಂಗಳಲ್ಲಿ ಜಾಯ್ನ್ ಆಗಿರೋವಂಥದ್ದು. ಈ ಒಂದು ಅದ್ಭುತವಾದ ಅವಕಾಶ ಮಾಡಿಕೊಟ್ಟಿದ್ದು ಮಂಜುನಾಥ್ ಶೆಟ್ಟಿ ಅವರು. ಅವಕಾಶ ಕೊಟ್ಟಿಲ್ಲ ಅಂದರೆ ಈ ಸೂಟು ಬೂಟು ಯಾವತ್ತೂ ಇರ್ತಿರ್ಲಿಲ್ಲ, ಯಾವುದೋ ಒಂದು ಹೋಟೆಲ್ ಡ್ರೆಸ್ಸಲ್ಲಿ ಇರ್ತಾ ಇದ್ದೆ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಅಂಥ ಅದ್ಭುತವಾದ ಮೋದಿ ಕೇರ್ ಅವಕಾಶದಲ್ಲಿ ನಾವಿದ್ದೀವಿ ಅಂತ. ಮೋದಿ ಕೇರ್ ಅಂತ ಒಂದು ಅವಕಾಶ ಇರಲಿಲ್ಲ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು, ನಾವು ಹೇಗಿರ್ತಿದ್ವಿ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಯಾಕೆ ಹೆಮ್ಮೆ ಪಡಬೇಕು ಅಂತ ಹೇಳಿದರೆ, ನಾನು ಮೋದಿ ಕೇರ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಸಕ್ಸಸ್ ಇರಲಿಲ್ಲ. ಮನೆ ಕಟ್ಟಬೇಕಾಗಿತ್ತು. ಒಬ್ಬ ರಾಜಕೀಯ ವ್ಯಕ್ತಿನ ಹಿಡಿದು ನಾನೊಂದು ಮನೆ ಕಟ್ಟಬೇಕಾಗಿದೆ, ಏನಾದ್ರು ಸಹಾಯ ಮಾಡಿ ಅಂತೇಳಿ. ಆವಾಗ ಇಲೆಕ್ಷನ್ ಫೀಲ್ಡ್ ನಡೀತಾ ಇತ್ತು. 2014ರಲ್ಲಿ ಮೋದಿ ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗುವಾಗ ಅವ್ರ ಜೊತೆ ಕ್ಯಾನ್ವಾಸ್ ವರ್ಕ್ ಮಾಡಿಕೊಟ್ಟು ಅವ್ರ ಜೊತೆಲ್ಲ ಹೋಗಿ ಆವಾಗ ನಂಗೊಂದು ಇಂದಿರಾ ಆವಾಸ್ ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು. 1.25 ಲಕ್ಷ ಬರುತ್ತೆ. ಅದರಲ್ಲಿ ಒಂದು ಸಣ್ಣದೊಂದು ಫೌಂಡೇಶನ್ ಆಗಿದೆ. ನನ್ನ ಮನೆ ಇಷ್ಟೇ, ಹಿಂಗೆ ಕಟ್ಕೊಳ್ಬೇಕು, ಇನ್ನು ಉಳಿದ ದುಡ್ಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆವಾಗ ಮೋದಿ ಕೇರ್ನ ಮತ್ತು ಸೀರಿಯಸ್ ಆಗಿ ಮಾಡ್ತಾ ಹೋದೆ. ಮಾಡ್ತಾ ಕಳೆದ ವರ್ಷ ಒಂದು ಫೌಂಡೇಶನ್ ಹಾಕಿದೆ. ಹತ್ತಿರ 2,000 ಸ್ಕ್ವೇರ್ ಫೀಟ್, ಅದರ ಮೇಲ್ಗಡೆ ಮತ್ತೆ 2,000 ಸ್ಕ್ವೇರ್ ಫೀಟ್, ಟೋಟಲಿ 4,000 ಸ್ಕ್ವೇರ್ ಫೀಟ್. ಇಂಜಿನಿಯರಿಂಗ್ ಪ್ಲಾನ್ ಕೊಟ್ಟಿಲ್ಲ, ಅವ್ರು ಏನೇನೋ ಮಾಡ್ತಾರೆ. ನನಗೆ ಬಂದಂಗೆ ಇದ್ದೆ, ಹಿಂಗೆ ಮಾಡಿ ಅಂತ ಹೇಳಿದೆ. ಮಾಡ್ತಾ ಹೋದೆ 2 ಕೋಟಿವರೆಗೆ ಆಗೋಯ್ತು. ಯಾವುದಕ್ಕೂ ಇದಿಷ್ಟೇ ಬಜೆಟಲ್ಲಿ ಆಗಬೇಕು ಅಂತ ಪ್ಲಾನ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಜೊತೆ ಇರೋದು ಮೋದಿ ಕೇರ್. 1 ಕೋಟಿಯಲ್ಲೇ ಮನೆ ಮುಗಿಬೇಕು ಅಂತ ನಾನು ಡಿಸೈಡ್ ಮಾಡಲಿಲ್ಲ, 2 ಕೋಟಿಯಲ್ಲೇ ಮುಗಿಬೇಕು ಅಂತಲೂ ಡಿಸೈಡ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಯಾವ ಪ್ಲೇಸಲ್ಲಿ ಏನು ಇರಬೇಕು, ಯಾವ ಕ್ವಾಲಿಟಿಯಲ್ಲಿ ಇರಬೇಕು ಅದು ಇರಬೇಕು. ತೊಗೊಂಡು ಬಂದು ಹಾಕಿ.
ಕೌಂಟ್ ಮಾಡ್ತಾ 2 ಕೋಟಿವರೆಗೆ ಆಯಿತು. ಇವತ್ತು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ 10 ವರ್ಷದ ಹಿಂದ್ಗಡೆ ನಾನು ಫೌಂಡೇಶನ್ ಹಾಕುವಾಗ ಇಂದಿರಾ ಆವಾಸ ಯೋಜನೆನ ಪಾಸ್ ಮಾಡ್ಕೊಂಡು ಬಂದಿದ್ದೆ. ಇವತ್ತು ಆ ಚೀಟಿ ಎಲ್ಲೋಗಿದೆ ಗೊತ್ತಿಲ್ಲ, ಹರಿದು ಬಿಸಾಕಿದ್ದೀನಿ. ಇವತ್ತು 4,000 ಸ್ಕ್ವೇರ್ ಫೀಟ್ ಮನೆಯಲ್ಲಿ ಇನ್ನೊಂದು 3 ತಿಂಗಳಲ್ಲಿ ನಾನು ವಾಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಫೆಬ್ರವರಿ 22, 23ನೇ ತಾರೀಕು ಆ ಮನೆಯ ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಅದಕ್ಕೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಬಂದು ಆ ಮನೆಯನ್ನು ನೋಡ್ಬೋದು, ನನಗೆ ಹಾರೈಸ್ಬೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ತುಂಬ ಖುಷಿ ಆಗ್ತದೆ ಇವತ್ತು ಆಸ್ಟ್ರೇಲಿಯಾ ಟ್ರಿಪ್ಗೆ ಹೋಗಿ ಬಂದಿರೋದಕ್ಕೆ. ಯಾಕಂತ ಹೇಳಿದ್ರೆ ಬಾಲ್ಯದ ನೆನಪುಗಳನ್ನು ಪುನಃ ನನಗೆ ನೆನಪಿಸಿ ಕೊಟ್ಟಂಥ ದಿನ. ಒಂದು ದಿವಸ ನನಗೆ ಎಷ್ಟು ಕ್ರಿಕೆಟ್ ಹುಚ್ಚು ಅಂತ ಹೇಳಿದರೆ, ನಾಳೆ SSLC ಎಕ್ಸಾಮ್ ಫೈನಲ್ ಇಡೀ ರಾತ್ರಿ ಕ್ರಿಕೆಟ್ ಮ್ಯಾಚ್ ಆಡ್ಕೊಂಡು ಬಂದಿದ್ದೀವಿ. ಎಕ್ಸಾಮಿಗೆ ಹೋಗಿ ನಿದ್ದೆ ಮಾಡಿದ್ದೀವಿ. ಯಾಕೆ? ರಾತ್ರಿ ಇಡೀ ಕ್ರಿಕೆಟ್ ಮ್ಯಾಚ್ ಆಡಿದ್ದೀವಿ. ಟೂರ್ನಮೆಂಟಲ್ಲಿ ಗೆದ್ಕೊಂಡು ಬಂದಿದ್ದೀವಿ. ನಾನೊಬ್ಬ ಟೂರ್ನಮೆಂಟ್ ಪ್ಲೇಯರ್, ತುಂಬ ಚೆನ್ನಾಗಿ ಆಡ್ತಾ ಇದ್ದೆ. ಯಾವುದೇ ಮ್ಯಾಚ್ ಇದ್ರೂ ಬಿಡದೆ ಹೋಗ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಕ್ರಿಕೆಟಲ್ಲಿ ಮ್ಯಾಚ್ ನೋಡುವಾಗ ಇಂಡಿಯಾ ಸೋತ್ರೆ ನಾನು ಊಟ ಮಾಡಲ್ಲ. ತಡರಾತ್ರಿಯವ್ರಿಗೆ ಮ್ಯಾಚ್ ಆಗ್ತಾ ಇತ್ತು. ಅಮ್ಮ ಊಟಕ್ಕೆ ಬಾ ಅಂದ್ಗಾರಿರೋ ತಟ್ಟೆಗೆ ಊಟ ಹಾಕಿರ್ತಿದ್ರು. ಬೆಳಗ್ಗೆ ಎದ್ದು ನೋಡಿದಾಗ ಅಮ್ಮಂಗೆ ಇಂಡಿಯಾ ವಿನ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗ್ತಿತ್ತು. ಯಾಕಂತ ಹೇಳಿದ್ರೆ ಇಂಡಿಯಾ ಸೋತಿದ್ರೆ ಅನ್ನ ಹಾಗೆ ಇರುತ್ತೆ, ನಾನು ಹಾಗೆ ಮಲ್ಕೊಳ್ತಾ ಇದ್ದೆ. ಇಂಡಿಯಾ ಗೆದ್ದಿದ್ರೆ ಅನ್ನ ಖಾಲಿ ಆಯ್ತು. ಅನ್ನ ಖಾಲಿ ಆಗಿದೆಯಾ, ಹಾಂ ಇಂಡಿಯಾ ವಿನ್ ಆಗಿದೆ, ಅಮ್ಮಂಗೆ ಗೊತ್ತಾಗ್ತಾ ಇತ್ತು. ಆ ಥರ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ವಿ. ಮತ್ತು ನನಗೆ ಯಾರು ಕ್ರಿಕೆಟ್ ಆಡುವಾಗ ಮೋಸ ಮಾಡಿದರೆ ಬೇರೆ ಅಂತ ಮಾಡೋ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇತ್ತು. ಮಾತಾಡೋದಕ್ಕಿಂತ ಜಾಸ್ತಿ ಕೈ ಮುಂದೆ ಬರ್ತಾ ಇತ್ತು. ಇದನ್ನೆಲ್ಲ ನೋಡಿದವರು ನೀನು ಕ್ರಿಕೆಟ್ ಆಡೋದೇ ಬೇಡ ಅಂತ ನನ್ನ ಕೈಯಿಂದ ಬ್ಯಾಟ್ ಕಿತ್ತು ಬಿಸಾಕಿದ್ರು. 20 ವರ್ಷ ಆಯಿತು ಕ್ರಿಕೆಟ್ ಬ್ಯಾಟ್ನೇ ಟಚ್ ಮಾಡಿಲ್ಲ. ಯಾರು ಏನೇ ಕ್ರಿಕೆಟ್ ಮ್ಯಾಚ್ ಆಡೋಕೋದ್ರೂ ನಾನು ಕ್ರಿಕೆಟ್ ಮಾಡೋಕೆ ಹೋಗಿಲ್ಲ. ಆಸ್ಟ್ರೇಲಿಯಾದಲ್ಲಿ ಮೇಲ್ಬೋರ್ನ್ ಗ್ರೌಂಡಿಗೆ ನನ್ನನ್ನು ಕರ್ಕೊಂಡು ಹೋದಾಗಲೂ ನಾನು ಯಾಕಪ್ಪ ಮತ್ತೆ ಕ್ರಿಕೆಟ್ ಗ್ರೌಂಡಿಗೆ ಕರ್ಕೊಂಡು ಬರ್ತಾರೆ ಅಂತ. ಆದರೆ ಒಳಗಡೆ ಹೋದಾಗ ಫುಲ್ಲಿ ಚೇಂಜಸ್ ಆಯಿತು. ಅಲ್ಲಿ ವೈಬ್ರೇಷನ್ ಏನೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಒಂದು ಚೇಂಜಸ್ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಪಟ್ವಿ. ಪ್ರತಿಯೊಂದು ಸ್ಥಳವನ್ನು ನೋಡಿದಾಗ ಅದು ಐತಿಹಾಸಿಕವಾಗಿ ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಡಾನ್ ಬ್ರಾಡ್ಮನ್ ಇರೋದಿರ್ಬೋದು, ಸಚಿನ್ ಎಂಟ್ರಿಕೋಟೆಲ್ಲ ಪ್ಲೇಸು, ಪೆವಿಲಿಯನ್ನು ಪ್ರತಿಯೊಂದು ನೋಡಿದಾಗ ನಾವೊಂದು ಯಾವುದೋ ಒಂದು ಮ್ಯೂಸಿಯಮಿಗೆ ಹೋಗಿ ಬಂದಂಗೆ ಆಯಿತು. ಆ ಥರ ಒಂದು ಫೀಲ್ ಆಯಿತು. ಅಲ್ಲಿ ಹೋಗಿ ಬಂದಿದ್ದಕ್ಕೆ 20 ವರ್ಷದ ನಂತರ ಮೋದಿಕೆಯವರು ವಾಪಸ್ T20 ಸೀರೀಸ್ ಆಡಿದ್ರು. ಅಲ್ಲೇ ಕ್ರಿಕೆಟ್ ಬ್ಯಾಟ್ ಹಿಡಿದಿರೋದು. ವಾಪಸ್ ಕ್ರಿಕೆಟ್ ಬ್ಯಾಟ್ ಹಿಡಿದಂಗೆ ಮಾಡಿತ್ತು. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಸಾಧಾರಣವಾಗಿ ಬದುಕ್ತಿದ್ದ ಒಬ್ಬ ವ್ಯಕ್ತಿ ಇವತ್ತು ಅಸಾಮಾನ್ಯವಾಗಿ ಬದುಕಕ್ಕಾಗ್ತಾ ಇದೆ. ಈ ಕ್ರಿಕೆಟ್ ದೇವರು ಅಂತ ಇದ್ದಾರೆ ಕ್ರಿಕೆಟಲ್ಲಿ. ಮೋದಿಕೆಯರಲ್ಲಿ ಕೂಡ ಕೆಲವೊಂದು ದೇವರುಗಳಿದ್ದಾರೆ. ಆ ದೇವರುಗಳಿಂದನೇ ನಾವು ಇವತ್ತು ಚೆನ್ನಾಗಿರೋವಂಥದ್ದು. ಒಬ್ಬ ಪ್ರಸಿದ್ಧ ವ್ಯಕ್ತಿ ಹೇಳ್ತಾರೆ, ಅಂದಕ್ಕೂ ಆಗುವುದಾದರೆ ದೇವರೇ ಆಗುವಂತ. ನಾವು ಅಂದ್ಕೊಳ್ಬೇಕು ಇವತ್ತು ದೇವರಾಗಬೇಕು ಅಂತ. ಯಾವ ರೀತಿಯಲ್ಲಿ ದೇವರಾಗುವಂಥದ್ದು? ಹೊರಗಡೆ ತುಂಬ ಜನ ಕನಸುಗಾರರಿದ್ದಾರೆ. ಅವರ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಯಾವುದೇ ಅವಕಾಶ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಮೋದಿಗೆ ಇರೋಂಥ ಅದ್ಭುತವಾದ ಅವಕಾಶ ಇದೆ. ಈ ಅವಕಾಶವನ್ನು ಜನರಿಗೆ ಪರಿಚಯ ಮಾಡಿ ಅದರೊಳಗೆ ಬಿಸ್ನೆಸ್ ಒಳಗೆ ಕರ್ಕೊಂಡು ಬಂದು ಈ ಬಿಸ್ನೆಸ್ಸಲ್ಲಿ ಬೆಳೆಸಿ ಅವರಿಗೆ ಏನೇನು ಬೇಕೋ ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಇನ್ಕಮ್ ಬರುವಂತೆ ಮಾಡಿಕೊಟ್ರೆ ಅವರೇ ನಮ್ಮನ್ನ ದೇವರು ಅಂತ ಕರೀತಾರೆ, ದೇವರು ಅಂತ ಪೂಜೆ ಮಾಡ್ತಾರೆ. ಅಂಥ ಒಂದು ಅದ್ಭುತವಾದ ಅವಕಾಶ ನಮ್ಮ ಹತ್ರ ಇದೆ. ಅದು ಎಲ್ರಿಗೂ ಕೊಡಿ, ನೀವು ದೇವರಾಗಿ ಅವ್ರನ್ನೂ ದೇವ್ರು ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you so much. Thank you. 2, 1 ಪವರ್. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಆಸ್ಟ್ರೇಲಿಯಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ರು. ಸೊ ನನಗೆ ನನ್ನ ಶುರುವಿನ ದಿನಗಳು ನೆನಪಾಗ್ತಿದೆ. 2007ನೇ ಇಸ್ವಿ ನಾನು ಜಾಯಿನ್ ಆಗಿದ್ದು ಅಕ್ಟೋಬರ್ 30ನೇ ತಾರೀಕು. ಇಲ್ಲಿಗೆ 15 ವರ್ಷ ಕಂಪ್ಲೀಟ್ ಆಯ್ತು ಈ ಬಿಸ್ನೆಸ್ಸಿಗೆ ಬಂದು. 2007 ಇಸ್ವಿ ಫಸ್ಟಿನ ಟ್ರಿಪ್ಪಿಗೆ ಕ್ವಾಲಿಫೈಡ್ ಆಗಿದ್ರು. 2008ನೇ ಇಸ್ವಿ 52 ಜನ ಕರ್ನಾಟಕದಿಂದ ಫಾರಿನ್ ಟ್ರಿಪ್ಪಿಗೆ ಕ್ವಾಲಿಫೈಡ್ ಆಗಿದ್ರು. ಪೇಪರಲ್ಲಿ ಫೋಟೋ, ದೊಡ್ಡ ಪ್ರೋಗ್ರಾಮ್ ಆಡಿಟೋರಿಯಮಲ್ಲಿ ಸೆಂಡಪ್ ಮಾಡೋದಕ್ಕೆ ನಾವು ಏರ್ಪೋರ್ಟಿಗೆ ಹೋಗಿದ್ವಿ. ಸೊ ನಾವೆಲ್ಲ ಸೇರಿಕೊಂಡು ನಮ್ಮ ಎಂಟೈರ್ ಟೀಮಿಂದ ಮಂಜುನಾಥ್ ಶೆಟ್ಟಿ ಸರ್ ಒಬ್ಬರು ಕ್ವಾಲಿಫೈಡ್ ಆಗಿದ್ರು. ಅವರು ಕ್ವಾಲಿಫೈಡ್ ಆಗಿದ್ದಾರೆ, ನಾವು ಹೋಗಿ ಸೆಲೆಬ್ರೇಟ್ ಮಾಡಿ ಅವ್ರನ್ನ ಕಳಿಸ್ಬೇಕಂತ. HL ಏರ್ಪೋರ್ಟ್ ಇತ್ತು. ಅಲ್ಲೋಗಿ ಫೋಟೋ ತೆಗೆಸ್ಕೊತಿದ್ದೀವಿ, ಹಾರ ಹಾಕ್ತಿದ್ದೀವಿ, ಚಪ್ಪಾಳೆ ಹೊಡಿತಿದ್ದೀವಿ, ಈ ಕಡೆ ಬಂದು ಗೊಳೋ ಅಂತಿದ್ದೀವಿ. ಯಾಕೆ? ಹೋಟೆಲ್ ಅವ್ರ ಹತ್ರ ಆಗಿದೆ, ನಾವೇನು ಮಾಡಿದ್ದೀವಿ, ನಮ್ಮ ಲೈಫಲ್ಲಿ ಯಾಕೆ ಮಾಡೋಕ್ಕಾಗಲ್ಲ, ನಾವೇನು ಮಾಡಬೇಕು, ನಾನು ಫಾರಿನ್ ಟ್ರಿಪ್ಪಿಗೆ ಕ್ವಾಲಿಫೈಡ್ ಆಗಬೇಕನ್ನೋ ಕಿಚ್ಚು. ತುಂಬ ಜನರಿಗೆ ಕಿಚ್ಚು ಹೆಂಗೆ ಬರುತ್ತೋ ಗೊತ್ತಿಲ್ಲ. ನನಗೆ ಕಣ್ಣೀರು ಬಂತಂದರೆ ಕಿಚ್ಚು ಬಂತು ಅಂತ ಅರ್ಥ. ಸೊ ಆ ಥರದ್ದು ಒಂದು ನನ್ನ ಒಳಗಡೆಯಿಂದ ಬಂದಿದ್ದು. 2008 ಆಯಿತು, ಕಂಟಿನ್ಯೂ ಕೆಲಸ ಮಾಡ್ತಿದ್ದೀವಿ. 9 ಆಯಿತು, 10 ಆಯಿತು, 11 ಆಯಿತು. 2010ನೇ ಇಸ್ವಿಲಿ ನಮ್ಮ ಒಂದು ಟೀಮಿಂದ, ಮಂಜುನಾಥ್ ಶೆಟ್ಟಿ ಸೆಂಟರ್ ಟೀಮಿಂದ 10 ಜನ ಫಾರಿನ್ ಟ್ರಿಪ್ಪಿಗೆ ಕ್ವಾಲಿಫೈಡ್ ಆದರು. ನಮ್ಮ ಜೊತೆ ಕೆಲಸ ಮಾಡ್ತಿದ್ದವ್ರು ಎಲ್ಲರೂ ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಈಗ
2008 ಆಯಿತು, 9 ಆಯಿತು, 10 ಆಯಿತು, ಈಗ ಟಾಟಾ ಮಾಡೋಕ್ಕೆ ಹೋಗಿದ್ದೀವಿ. ಫಾರಿನ್ ಟ್ರಿಪ್ಪಿಗೆ ಕ್ವಾಲಿಫೈಡ್ ಆಗೋಕ್ಕಾಗಿಲ್ಲ. 11 ಆಯಿತು, 12 2012ನೇ ಇಸ್ವಿ ಮಾರ್ಚ್ 3ನೇ ತಾರೀಕು ಫಸ್ಟ್ ಫಾರಿನ್ ಟ್ರಿಪ್ ನನ್ನ ಲೈಫಲ್ಲಿ. ಜಾಯಿನ್ ಆಗಿ 6 ವರ್ಷದ ನಂತರ ಫಸ್ಟ್ ಫಾರಿನ್ ಟ್ರಿಪ್. ಥ್ಯಾಂಕ್ ಯು. ಫಾರಿನ್ ಟ್ರಿಪ್ ಹೋಗಿ ಬಂದೆ, ಖುಷಿ ಆಯಿತು. 2012ನೇ ಇಸ್ವಿಯಿಂದ ಶುರುವಾಗಿದ್ದು 13ನೇ ಇಸ್ವಿಲಿ 2 ಫಾರಿನ್ ಟ್ರಿಪ್ಪು, 14ನೇ ಇಸ್ವಿಲಿ 2 ಫಾರಿನ್ ಟ್ರಿಪ್ಪು, 2017 ಅಂದರೆ ಮೋದಿ ಕೇರ್ ಶುರು ಮಾಡಿ ಕರೆಕ್ಟಾಗಿ 10 ವರ್ಷದೊಳಗಡೆ 11 ಫಾರಿನ್ ಟ್ರಿಪ್ ಕಂಪ್ಲೀಟ್ ಆಗಿತ್ತು. ಫಸ್ಟ್ 6 ವರ್ಷ ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆಗೋಕ್ಕಾಗಿಲ್ಲ. ಆದರೆ ಎಲ್ಲಿ ಏನು ಮಿಸ್ ಮಾಡ್ತಾ ಇದ್ದೀನಿ, ಪ್ರತಿ ಸರಿನೂ ಇದೊಂದು ಆ್ಯಟಿಟ್ಯೂಡ್ ಭಾಳ ಇಂಪಾರ್ಟೆಂಟು. ಪ್ರತಿ ತಿಂಗಳ ನಮ್ಮ ಬಿಸ್ನೆಸ್ ನಾವು ಅಂದ್ಕೊಂಡಂಗೆ ಬಂದಿಲ್ಲ ಅಂದರೆ ನಮ್ಮ ಅಪ್ಲೈನ್ ಹತ್ರ ಹೋಗಿ ಕೂತ್ಕೊಂಡು ನಾನು ಏನು ಮಿಸ್ ಮಾಡ್ತಾ ಇದ್ದೀನಿ ಸರ್, ನನ್ನಿಂದ ಏನು ಮಿಸ್ ಆಗ್ತಾಯಿದೆ, ನಾನು ಏನು ಸರಿ ಮಾಡಿಕೊಂಡ್ರೆ ನನಗೆ ಆ ಬಿಸ್ನೆಸ್ಸನ್ನು ಕವರ್ ಮಾಡೋಕ್ಕಾಗತ್ತೆ, ನಾನೇನು ಆ್ಯಕ್ಷನ್ ಮಾಡಬೇಕು, ನಾನೇನು ಆ್ಯಟಿಟ್ಯೂಡ್ ಸರಿ ಮಾಡ್ಕೋಬೇಕು, ಆ ಥರದ್ದು ಒಂದು ಕ್ವಶನ್ಗಳನ್ನು ಅಪ್ಲೈನ್ ಜೊತೆ ಕೂತ್ಕೊಂಡು ಕೇಳಿದಾಗ ಸೊಲ್ಯೂಷನ್ ಸಿಗುತ್ತೆ. ಆ ಒಂದು ಸಕ್ಸಸ್ಸನ್ನು ಪಡ್ಕೊಳ್ಳೋಕ್ಕಾಯಿತು. 2018ನೇ ಇಸ್ವಿಲಿ ಫಸ್ಟು ಟಾಪ್ 50 ಅಂತ ಕ್ವಾಲಿಫೈಡ್ ಆಗಿತ್ತು ಕಂಪನಿ ಕಡೆಯಿಂದ. ಫಸ್ಟು ಒಂದು ಲಂಡನ್ ಟ್ರಿಪ್ ಕೊಟ್ಟಿತ್ತು. ಎಸ್, ಈಗ ಲಂಡನ್ ಟ್ರಿಪ್ ಹೋಗಬೇಕು, ಇನ್ನು 2 ದಿನ ವೀಸಾ ಎಲ್ಲ ಅಪ್ಲೈ ಮಾಡಿದ್ದೀವಿ, ವೀಸಾ ನಾಡಿದ್ದು ಬರ್ತದೆ, ಇನ್ನು 2 ದಿನ ಬಿಟ್ಟು ಟ್ರಿಪ್ ಹೋಗೋದು. ಎಲ್ಲ ಬುಕ್ಕಿಂಗ್ ಎಲ್ಲ ಆಗಿದೆ, ಆಲ್ರೆಡಿ ಫ್ಲೈಟ್ ಟಿಕೆಟು ನಮ್ಮ ಕೈಲಿದೆ, ಎಲ್ಲ ಇದೆ. ಚಾಲೆಂಜ್ ಏನು ಗೊತ್ತಾ, ವೀಸಾ ಕ್ವಾಲಿಫೈಡ್ ಆಗಿ ವೀಸಾ ಸಿಕ್ಕಿಲ್ಲ ನನಗೆ. ಅವ್ರು ಆಲ್ರೆಡಿ ಟೇಕಪ್ ಆಗ್ತಾರೆ, ಫೋನ್ ಮಾಡ್ತಾರೆ, ರಿಜಲ್ ಸರ್ ಏನಾಯಿತು, ಹೊರಟಿದ್ದೀರಾ, ಬರ್ತಾ ಇದ್ರಿ? ಇಲ್ಲ ಸರ್, ನನ್ನ ವೀಸಾ ಮಿಸ್ ಆಗಿದೆ, ಇನ್ನು 2 ದಿನ ಟೈಮ್ ಕೇಳ್ತಿದ್ದಾರೆ, ನಂದು ಇಲ್ಲ ಮಿಸ್ ಆಗಿದೆ. ಸೊ ಒಂದು ಕಡೆ ಹೋಗ್ಬಿಟ್ಟು ಈ ಮಂತ್ರಿ ಮಾಲಲ್ಲಿ ಕೂತ್ಕೊಂಡು ಜೋರಾಗಿ ಒಳಗಡೆಯಿಂದ ಕಾಡ್ತಾ ಇದೆ ಸಂಕಟ. ಏನು ಮಾಡಿದ್ದೆ ನಾನು, ಯಾಕೆ ಲಂಡನ್ ಟ್ರಿಪ್? ಎಸ್, ನನಗೆ ಒಂದು ಒಳಗಡೆಯಿಂದ ಕಾಲ್ ಬಂದಿದ್ದೆ ಏನಂದರೆ, ನಾನು ಬರೀ ಲಂಡನ್ ಟ್ರಿಪ್ಪಿಗೋಸ್ಕರ ಬಂದಿದ್ದ? ಬರೀ ಒಂದು ಟ್ರಿಪ್ಪಿಗೋಸ್ಕರ ಬಂದಿದ್ರೆ, ಒಂದು ಟ್ರಿಪ್ ಮಿಸ್ ಆಯ್ತಂತ ನಾನು ಕ್ವಾಲಿಫೈಡ್ ಆಗಿದ್ದು ಹೋಗೋಕ್ಕಾಗಿಲ್ಲ ಅಂತ ನಾನು ಮೂಲೆ ಗುಂಪಾಗ್ಬೋದು. ಆದರೆ ಮೋದಿ ಕೇರಿಗೆ ಬಂದಿದ್ದು ನಾನು ನನ್ನ ಲೈಫನ್ನ ಬ್ರೇಕ್ ಥ್ರೂ ಮಾಡ್ಕೊಳ್ಳೋಕ್ಕೆ, ನಾನು ಅಂದ್ಕೊಂಡಿದ್ದನ್ನು ಪಡ್ಕೊಳ್ಳೋದಕ್ಕೆ. ಎಸ್ ಸ್ನೇಹಿತರೆ, ಇವಾಗ ಮೋದಿ ಕೇರ್ ಶುರು ಮಾಡಿ 15 ವರ್ಷ ಆಗಿದೆ. 15ಕ್ಕಿಂತ ಜಾಸ್ತಿ ಸರಿ ಫಾರಿನ್ ಟ್ರಿಪ್ಪಿಗೆ ಕ್ವಾಲಿಫೈಡ್ ಆಗಿದ್ದೀನಿ, ಅದು ನನ್ನ ಹೆಮ್ಮೆ. ಸ್ನೇಹಿತರೆ, ಹೆಸರು ವೀರೇಶ್ KB. ಬಿಸ್ನೆಸ್ಸಿಗೆ ಬರೋಕ್ಕಿದ್ರು ಮೊದಲು BBM ಸ್ಟೂಡೆಂಟ್. 3rd ಸೆಮ್ ಮುಗಿದಿತ್ತು, 4th ಸೆಮಿಗೆ ಜಾಯಿನ್ ಆಗಿದೆ ಅಂತ ಒಂದು ಟೈಮಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಮುಖಾಂತರ ಅವಕಾಶ ಸಿಕ್ತು. ಅವಕಾಶನ ಪಾರ್ಟ್ ಟೈಮ್ ಫ್ರೀ ಟೈಮ್ ಶುರು ಮಾಡಿದೆ. ಇವತ್ತು 1,000ಕ್ಕೋಸ್ಕರ ಬಂದವನು ಲಾಸ್ಟ್ 1 ವರ್ಷದಲ್ಲಿ ಸಂಪಾದನೆ ಮಾಡಿರೋದು 1,30,30,00,000. ಎಸ್, ಆಲ್ರೆಡಿ 3 ಕಾರ್ನ ಪಡ್ಕೊಂಡಿದ್ದೀನಿ. ಸ್ವಿಫ್ಟ್ ಆಗಿದೆ, ಪೆಟ್ರೋಲ್ ಕಾರ್, ಆಮೇಲೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಆಯಿತು, ಈಗ ಆಡಿ Q5 ಓಡಾಡ್ತಾ ಇದ್ದೀನಿ. ಆಲ್ರೆಡಿ 1.25 ಕೋಟಿ ಬಂಗ್ಲೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ನನ್ನ ಲೈಫ್ ಲಕ್ಸುರಿ ಆಗಿದೆ. ನನ್ನ ಟೋಟಲ್ ಟೀಮಲ್ಲಿ 230 ಕಾರ್ಗಳನ್ನು ನಾವು ಕೊಡಿಸಿದ್ದೀವಿ ನಮ್ಮ ಟೀಮ್ ವರ್ಕಿಂದ. ಎವ್ರಿ ಮೂಮೆಂಟ್ ಖುಷಿಯಾಗಿ ಬದುಕೋದಕ್ಕೆ ಮೋದಿ ಕೇರ್ ಅವಕಾಶ ಸಹಾಯ ಮಾಡ್ತಾ ಇದೆ. ಸ್ನೇಹಿತರೆ, ನನಗಿರೋ ಅವಕಾಶ ನಿಮಗಿರೋ ಅವಕಾಶ ಸೇಮ್. ಬೇಸಿಕ್ ಲೆವೆಲ್ ಒಂದು ಕತೆ ಹೇಳೋರು ನಮ್ಮ ಲೀಡರ್ಸ್ಗಳು. ಒಂದು ಹಡಗಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಕೂತ್ಕೊಂಡಿದ್ದೀವಿ. ಒಬ್ಬ ಕೂತ್ಕೊಂಡಿದ್ದಂತೆ, ಕಿಟಕಿಲಿ ನೋಡ್ತಾ ಇದ್ದಂತೆಲ್ಲ ಡ್ಯಾನ್ಸ್ ಮಾಡೋದು. ಲಾಸ್ಟಿಗೆ ಹೋಗುವಾಗ ಈ ಕ್ಯಾಪ್ಟನ್ನಿ ಭೇಟಿ ಇದ್ದಂತೆ, ಯಾರು ನೀವು? ನಾನು ಟಿಕೆಟ್ ತೊಗೊಂಡು ಒಳಗೆ ಇದ್ದೆ, ಯಾಕೆ ಬರಲಿಲ್ಲ ಡ್ಯಾನ್ಸ್ಗೆ, ಯಾಕೆ ಬರಲಿಲ್ಲ ಊಟಕ್ಕೆ? ಇಲ್ಲ, ಇದಕ್ಕೆಲ್ಲ ನನ್ನ ಹತ್ರ ದುಡ್ಡು ಇರಲಿಲ್ಲ. ಅಯ್ಯೋ, ನೀವು ಕೊಡೋ ಟಿಕೆಟಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿತ್ತು. ಚಪ್ಪಾಳೆ ಯಾಕೆ ಕೊಡಿದ್ರಿ? ನೀವು ಯಾವಾಗ ಮೋದಿ ಕೇರ್ ಸಿಗ್ನೇಚರ್ ಮಾಡಿದ್ರಿ, ಯಾವಾಗ KYC ಮಾಡಿದ್ರಿ, ಆವಾಗಲೇ ನೀವು ಡಿಸೈಡ್ ಆಗಿದೆ ಈ ಎಲ್ಲ ಅರ್ಹತೆಗಳು ನಿಮಗೂ ಇದೆ. ಆಸ್ಟ್ರೇಲಿಯಾನು ಬರ್ತೀರಾ, ಥಾಯ್ಲೆಂಡು ಕ್ವಾಲಿಫೈಡ್ ಆಗ್ಬೋದು. ಎಸ್ ಸ್ನೇಹಿತರೆ, ಆವಾಗ 1 ತಿಂಗಳಿಗೆ 2,30,000 BV, 6 ತಿಂಗಳು ಮಾಡಿದ್ರೆ 1 ಫಾರಿನ್ ಟ್ರಿಪ್ ಸಿಗ್ತಿತ್ತು. ಈಗ 1 ತಿಂಗಳು ಮಾಡೋದನ್ನು ಸೇರಿಸಿ 6 ತಿಂಗಳು ಮಾಡಿದ್ರೆ 1 ಫಾರಿನ್ ಟ್ರಿಪ್ ಸಿಗುತ್ತೆ. ಅಂದರೆ 6 ತಿಂಗಳು ಸೇರಿ ಬರೀ 3 ಲಕ್ಷ BV ಮಾಡಿದ್ರೆ ಸಾಕು, ಫಾರಿನ್ ಟ್ರಿಪ್ ಸಿಗುತ್ತೆ. ಲೈಫಲ್ಲಿ ಏನು ಬೇಕಾದರೂ ಪಡ್ಕೊಳ್ಬೋದು, ಅವಕಾಶಗಳು ನಮ್ಮ ಕೈಲಿದೆ. ಸ್ನೇಹಿತರೆ, ಒಂದೇ ಒಂದು ಕೊನೆ ಮಾತು, ನಾವು ನೀನು ಒಂದು ಹೊಸ ಬುಕ್ ಓದೋಕ್ಕೆ ಶುರು ಮಾಡಿದೆ, ಆ ಸೆಂಟೆನ್ಸ್ ಒಂದಿತ್ತು, ತುಂಬ ಅದ್ಭುತವಾಗಿದೆ. ಬಡವರ ಮೇಲೆ ನೀವು ಅನುಕಂಪ ತೋರಿಸ್ಬೇಕು ಅನ್ನೋದಿದ್ರೆ, ಬಡವರ ಮೇಲೆ ನಿಮ್ಮ ಅನುಕಂಪ ಏನಾದ್ರು ತೋರಿಸ್ಬೇಕಂತಿದ್ರೆ ನೀವು ಬಡವರಾಗ್ಬಿಡ್ರಿ. ಬಡವರ ಮೇಲೆ ನೀವು ಅನುಕಂಪ ಏನಾದ್ರು ತೋರಿಸ್ಬೇಕಿದ್ರೆ ನೀವು ಬಡವರಾಗಬೇಡ್ರಿ. ಅದು ನನಗೆ ಹೆಂಗೆ ಅರ್ಥ ಆಯ್ತಂದರೆ, ರೇಷನ್ ಕಾರ್ಡಿಗೆ ನಾವಾಗಿನ್ನು ಕಾರ್ಡ್ ನಿಂತ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡ್ರೆ, ದುಡಿಯೋ ಶಕ್ತಿ ಇದ್ದು, ತಾಕತ್ತಿದ್ದು, ಸಮಯ ಇದ್ದು, ಇಷ್ಟು ದೊಡ್ಡ ಅವಕಾಶ ಇದ್ದು, ರೇಷನ್ ಕಾರ್ಡ್ ಇಟ್ಕೊಂಡು ಅಕ್ಕಿ ಕೊಡ್ರಿ, ಸರ್ಕಾರದ ಸವಲತ್ತುಗಳು ಕೊಡಿ ಅಂತ ಕ್ಯೂ ನಿಂತ್ಕೊಳ್ಳೋದಲ್ಲ, ಏನು ಬೇಕಾದರೂ ಪಡ್ಕೊಳ್ಳೋ ತಾಕತ್ತು ಮೋದಿ ಕೇರ್ಲಿದೆ. ವೆಲ್ಕಮ್ ಟು ಮೋದಿ ಕೇರ್. ಡಿಸೈಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.